ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪೋಕ್ಸೋ ಪ್ರಕರಣದ ತನಿಖೆ ಚುರುಕುಗೊಳಿಸಲಾಗಿದೆ. ವಿಡಿಯೋ ರೆಕಾರ್ಡ್ ಮಾಡಿದ್ದ ಮೊಬೈಲ್ ಸೀಸ್ ಮಾಡಲಾಗಿದೆ. ಅನುಚಿತ ವರ್ತನೆ ತೋರಿದ್ದ ನಕಲಿ ದೇವಮಾನವ ಇದ್ದ. ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಅನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಎನ್ನುವಂಥದ್ದು ಗೊತ್ತಾಗಿದೆ. ಮೊಬೈಲ್ ಸೀಸ್ ಆಗಿದೆ. ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಅನುಚಿತ ವರ್ತನೆಯನ್ನ ಈ ನಕಲಿ ದೇವಮಾನವ ಮಲ್ಲಿಕಾರ್ಜುನ್ ಮುತ್ಯ ತೋರಿದ್ದ. ಒಂದ್ ಕಡೆಯಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಬಾಲಕಿ ಚಿಕ್ಕಪ್ಪನಿಂದ ಮೊಬೈಲ್ ತೆಗೆದುಕೊಂಡು ಇದರಲ್ಲೇ ವಿಡಿಯೋ ಮಾಡಲಾಗಿತ್ತು, ರೆಕಾರ್ಡ್ ಮಾಡಲಾಗಿತ್ತು ಎನ್ನುವಂಥ ಮಾಹಿತಿ ಇದೆ. ಶಹಾಪುರ ಸಿಪಿಐ ಕಚೇರಿಯಲ್ಲಿ ಫೋನ್ ಜಪ್ತಿ ಮಾಡಲಾಗಿದೆ. ಮಲ್ಲಿಕಾರ್ಜುನ್ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣದ ತನಿಖೆ ಚುರುಕುಗೊಳಿಸಲಾಗಿದೆ. ಅಪ್ರಾಪ್ತ ಬಾಲಕಿಯ ಜೊತೆಯಲ್ಲಿ ಈ ಮುತ್ಯ ಅನುಚಿತ ವರ್ತನೆಯನ್ನ ತೋರಿ ತಲೆಮರೆಸಿಕೊಂಡಿದ್ದಾನೆ. ಈಗಾಗಲೇ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂಥ ಪೊಲೀಸರು ಆ ಅಪ್ರಾಪ್ತ ಬಾಲಕಿಯ ಪೋಷಕರನ್ನ ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಈ ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ಯಾರು ಅಂತ ಹೇಳಿದ್ರೆ ಬಾಲಕಿಯ ಚಿಕ್ಕಪ್ಪ. ಆತನ ಮೊಬೈಲ್ನಲ್ಲೇ ವಿಡಿಯೋ ರೆಕಾರ್ಡ್ ಆಗಿತ್ತು ಮತ್ತು ಅವರೇ ಇದನ್ನು ಶೇರ್ ಮಾಡಿದರು. ಸದ್ಯ ಇದನ್ನು ಕೂಡ ಪೊಲೀಸರು ಅಂತ ಹೇಳಿದ್ರೆ ಮೊಬೈಲನ್ನು ಜಪ್ತಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಶಹಾಪುರ ಸಿಪಿಐ ಕಚೇರಿಯಲ್ಲಿ ಒಂದು ಕಡೆಯಲ್ಲಿ ಕುಟುಂಬಸ್ಥರನ್ನ ವಿಚಾರಣೆ ನಡೆಸುವಂಥ ಕೆಲಸ ಕೂಡ ಆಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ಮಹೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಬಾಲಕಿಯ ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆ ನಡೆಸುವಂತ ಕೆಲಸ ಆಗ್ತಾ ಇದೆ. ಇತ್ತ ಈ ಪೋಕ್ಸೋ ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಎಸ್ ಸಂಪತ್, ಮಲ್ಲಿಕಾರ್ಜುನ ಮುತ್ಯಾನ ಮೇಲೆ ಏನಂದ್ರೆ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಂದ್ರೆ ಅನುಚಿತ ವರ್ತನೆ ತೋರಿದ ವಿಡಿಯೋ ಈಗ ರೆಕಾರ್ಡ್ ಮಾಡಿರ್ತಕ್ಕಂಥ ಮೊಬೈಲ್ ಅನ್ನ ಕೂಡ ಈಗ ಸೀಸ್ ಮಾಡಿರ್ತಕ್ಕಂಥ ಏನಂದ್ರೆ ಬಾಲಕಿಯೊಂದಿಗೆ ಅನುಚಿತ ವರ್ತನೆ ಮಾಡಿರುವ ಮಲ್ಲಿಕಾರ್ಜುನ ಮುತ್ಯಾನ ಮೇಲೆ ಈಗಾಗಲೇ ಸಾಕಷ್ಟು ಆಯಾಮದಲ್ಲೂ ಕೂಡ ತನಿಖೆ ಆರಂಭವಾಗಿರ್ತಕ್ಕಂಥದ್ದು. ಏನಂದ್ರೆ ವಿಡಿಯೋ ರೆಕಾರ್ಡ್ ಮಾಡಿರುವ ಮೊಬೈಲ್ ಅನ್ನು ಕೂಡ ಪೊಲೀಸರು ಇದು ಯಾವ ರೀತಿಯಾಗಿ ರೆಕಾರ್ಡ್ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಏನ್ ಮಾಡಿದ್ರಿ ಎಲ್ಲಾ ಆಂಗಲ್ ಅಲ್ಲಿ ಕೂಡ ಪೊಲೀಸರು ಈಗ ತನಿಖೆ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಶಹಾಪುರ ಸಿಪಿಐ ಆಗಿರ್ತಕ್ಕಂಥ ಶರಣಗೌಡ ನ್ಯಾಮಣ್ಣ ಅವರ ನೇತೃತ್ವದಲ್ಲಿ ಈಗ ತನಿಖೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಬಾಲಕಿ ಚಿಕ್ಕಪ್ಪ ಯಾರು ಇರ್ತಲ್ಲ ಆತನನ್ನ ನಿನ್ನೆ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಕರೆಸಿ ಏನಂದ್ರೆ ಅವರ ಪೇರೆಂಟ್ಸ್ ಎಲ್ಲರ ಸಂತ್ರಸ್ತ ಕುಟುಂಬಸ್ಥರನ್ನ ಕೂಡ ಕರೆಸಿ ಏನಂದ್ರೆ ಸವಿಸ್ತರವಾಗಿ ಹೇಳಿಕೆ ಕೂಡ ತಗೊಂಡಿರ್ತಕ್ಕಂಥ. ಅದ್ರ ಜೊತೆಗೆ ಮೊಬೈಲ್ ಕೂಡ ಚಿತ್ರೀಕರಣ, ಯಾವ ಮೊಬೈಲ್ ಅಲ್ಲಿ ಚಿತ್ರೀಕರಣ ಮಾಡಿದ್ರಿ ಆ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡು ಈಗ ತನಿಖೆ ಕೂಡ ಆರಂಭ ಆಗಿರ್ತಕ್ಕಂಥ. ಅದ್ರ ಜೊತೆಗೆ ಈಗಾಗಲೇ ಎಲ್ಲಾ ದಿಕ್ಕಿನಲ್ಲೂ ಕೂಡ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಏನಂದ್ರೆ ಮುತ್ಯನ ಪರವಾಗಿ ಈಗ ಹೇಳಿಕೆ ಕೊಟ್ಟಿದ್ದರ ಭಾಗವಾಗಿ ಏನಂದ್ರೆ ಈ ಕೇಸಿನಲ್ಲಿ ಏನಂದ್ರೆ ಮುತ್ಯಗೆ ಬಂಧನ ಆಗೋ ಸಾಧ್ಯತೆ ಕೂಡ ಬಹಳ ಬಹುತೇಕ ಕಡಿಮೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂದ್ರೆ ಈ ಹಿನ್ನೆಲೆಯಲ್ಲಿ ಏನಂದ್ರೆ ಈಗಾಗಲೇ ಮುತ್ಯವರು ಕೂಡ ಏನಂದ್ರೆ ಕಲಬುರಗಿ ಹೈಕೋರ್ಟ್ ಪೀಠದತ್ತ ಮುಖ ಮಾಡಿ ಅಲ್ಲಿ ಕೂಡ ಏನಂದ್ರೆ ಅವರು ಜಾಮೀನಿಗಾಗಿ ಅರ್ಜಿ ಹಾಕಿರ್ತಕ್ಕಂಥ. ಅದ್ರ ಜೊತೆಗೆ ಏನಂದ್ರೆ ಹೈಕೋರ್ಟ್ ನಲ್ಲಿ ಕೂಡ ಈ ಒಂದು ಪ್ರಕರಣ ಯಾವುದೇ ಉರುಳಿಲ್ಲ, ಇದರಲ್ಲಿ ಈ ಒಂದು ಪ್ರಕರಣವನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಕೂಡ ಅಲ್ಲಿ ಅವರು ಅರ್ಜಿ ಹಾಕಿರ್ತಕ್ಕಂಥದ್ದು. ಸಂಪತ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.